ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಪೇಜ್ ಇವಾಗ ನೋಡ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನಿವತ್ತಿಲ್ಲಿ ತೊಗರಿ ಕಾಳು ಬಳಸಿ ಹುಳಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಹಳ್ಳಿಗಳ ಕಡೆ ಮಾಡುವಂಥ ಸ್ಟೈಲು. ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನೀಗ ಒಂದು ತಪ್ಪಲೆ ತೊಗೊಂಡಿದ್ದೀನಿ. ನಾನು ಇದೇ ತಪ್ಪಲೆಯಲ್ಲಿ ಸಾಂಬಾರು ಮಾಡ್ತಾ ಇರೋದು. ಹಾಗಾಗಿ ನಾನು ಇದೇ ತಪ್ಪಲೆಯಲ್ಲಿ 2 ಚೊಂಬು ನೀರು ಹಾಕ್ತಾಯಿದ್ದೀನಿ. ನೀವು ಯಾವ ತಪ್ಪಲೆಯಲ್ಲಿ ಮಾಡ್ತೀರೋ ಅದಕ್ಕೇನೆ ಡೈರೆಕ್ಟಾಗಿ ನೀರು ಕಾಯಕ್ಕೆ ಇಟ್ಕೊಳ್ಳಿ. ಈಗ ನಾನು 2 ಸೈಜಿಂದು ದೊಡ್ಡ ಟೊಮ್ಯಾಟೊ ತೊಗೊತಾ ಇದ್ದೀನಿ. ಟೊಮ್ಯಾಟೊ ಬಿದ್ರೇ ಈ ಸಾಂಬಾರಿಗೆ ಚೆನ್ನಾಗಿರುತ್ತೆ. ಯಾಕಂದರೆ ಹುಳಿ ಸಾಂಬಾರು ಆಗಿರೋದ್ರಿಂದ ಟೊಮ್ಯಾಟೊ ಮತ್ತು ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ. ಇವಾಗಿದು 5 ಮಿನಿಟ್ಸ್ ಆಗಿದೆ, ಬೆಂದಿದೆ ಕೂಡ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ತೀರಾ ಬೇಯಿಸ್ಕೊಬೇಕಂತೇನಿಲ್ಲ. ಟೊಮೆಟೊದು ಮೇಲೆ ಚಿಪ್ಪೆ ಬಿಟ್ಕೊಳ್ಳೋಷ್ಟು ಬೆಂದರೆ ಸಾಕು. ಇದಕ್ಕೆ ಬೇಯಿಸ್ಬಿಟ್ಟೆ ಹಾಕಬೇಕಾಗತ್ತೆ. ಹಸಿ ಟೊಮೆಟೊ ಹಾಕಕ್ಕೆ ಹೋಗಬೇಡಿ, ಅದು ಬೇರೆ ಥರ ಫ್ಲೇವರ್ ಕೊಟ್ಬಿಡತ್ತೆ. ಬೇಯಿಸಿ ಹಾಕಬೇಕು. ಇವಾಗ ಅದೇ ನೀರಿಗೆ ನಾನು 1 ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಡೈರೆಕ್ಟಾಗಿ ಒಗ್ಗರಣೆ ಮಾಡಿ ಕೂಡ ಈ ಸಾಂಬಾರನ್ನ ಮಾಡ್ಬೋದು. ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ. ಬಟ್ ಇದು ಹಳ್ಳಿ ಸ್ಟೈಲ್ ಆಗಿರೋದ್ರಿಂದ ಹಳ್ಳಿಗಳ ಕಡೆ ಯೂಶ್ವಲಿ ಇದೇ ಥರ ಮಾಡೋದು. ಹಾಗಾಗಿ ನಾನು ಅದೇ ಥರ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇದಕ್ಕೇನೆ ನಾನು ತೊಗರಿ ಕಾಳನ್ನ ತೊಳೆದು ಹಾಕ್ಕೊಂಡಿದ್ದೀನಿ. ಇದು ಕೂಡ ಒಂದು 5 ನಿಮಿಷ ನೀರಲ್ಲೇ ಹಾಗೆ ಬೇಯಲಿ. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾವು. ಬೇಯಿಸಿರೋ ಟೊಮ್ಯಾಟೊ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಉದ್ದದಾಗಿ ಕಟ್ ಮಾಡಿರೋ ಈರುಳ್ಳಿ, ಅರ್ಧ ಹೋಳಿನಷ್ಟು ತೆಂಗಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರದಷ್ಟು, ಹಾಗೆ ಸಾಂಬಾರು ಪುಡಿ. ನೀವು ಮನೇಲಿ ನೀವು ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ ನೀವು ಅದೇ ಸಾಂಬಾರು ಪುಡಿನ ಯೂಸ್ ಮಾಡಿ. ನಾನು 1 ಸ್ಪೂನ್ ಹಾಕಿದ್ದೀನಿ. ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಟೊಮ್ಯಾಟೊ ಬೇಡ ಅಂತ ಅಂದರೆ ನೀವು ಟೊಮ್ಯಾಟೊನ ಸ್ಕಿಪ್ ಮಾಡಿ ಹುಣಸೆಹಣ್ಣನ್ನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಬಟ್ ಇದಕ್ಕೆ ಟೊಮ್ಯಾಟೊ ಬಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಟೊಮ್ಯಾಟೊನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲನೂ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಫುಲ್ಲು ಚೆನ್ನಾಗಿ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನಾವು ಇದನ್ನು. ನಾನು ಟೊಮ್ಯಾಟೊ ಚಿಪ್ಪೆ ಏನೂ ತೆಗ್ದಿಲ್ಲ. ನಾನು ಮೇಲೆ ಲೇಯರ್ ಏನಿದೆ ಅದನ್ನೇನು ನಾನು ತೆಗ್ದಿಲ್ಲ. ಬೇಯಿಸ್ಕೊಂಡು ಸ್ವಲ್ಪ ಒಂದು 5 ಮಿನಿಟ್ಸ್ ಆರಕ್ಕೆ ಬಿಟ್ಬಿಟ್ಟು ರುಬ್ಕೋಬೇಕಲ್ವಾ, ಬಿಸಿ ಇದ್ದರೆ ಆಗಲ್ಲ ಅಂಥೇಳಿ ಒಂದು 5 ಮಿನಿಟ್ಸ್ ಬಿಟ್ಟು ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವಿಲ್ಲಿ ನೀರು ಏನು ಕಾಳು ಹಾಕಿದ್ದು ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಇದಕ್ಕೇ ಡೈರೆಕ್ಟಾಗಿ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. 1 ಆಲೂಗಡ್ಡೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಜೊತೆಗೆ ಬದನೆಕಾಯಿ ಕೂಡ ನಾನಿಲ್ಲಿ 2 ಬದನೆಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಕಾಳು ಸಾಂಬಾರಿಗೆ ನಾವು ಬೇರೆ ಯಾವುದು ತರಕಾರಿಗಳು ಮ್ಯಾಚ್ ಆಗಲ್ಲ, ಚೆನ್ನಾಗಿರಲ್ಲ. ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿವಾಗ ಇದು 2 ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇದೊಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈಗ ರುಬ್ಬಿರೋ ಮಸಾಲೆನ ನಾನಿವಾಗಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ನೀರಿಗೆನೇ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಗಟ್ಟಿ ತೆಳು ನೋಡಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನನಗಿಲ್ಲಿ ಇಷ್ಟು ತೆಳು ಸಾಕಾಗಿದೆ. ಹಾಗಾಗಿ ನಮಗೆ ತಪ್ಪಲೆ ಫುಲ್ ಮಾಡಿದ್ರೆ ಸಾಕಾಗುತ್ತೆ. ಹಾಗಾಗಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಕ್ಲೀನಾಗಿ 1 ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬೇಯಕ್ಕೆ ಬಿಡೋಣ. ಯಾಕಂದರೆ ನಾವು ಆಲ್ರೆಡಿ ಕಾಳು ಆಮೇಲೆ ಆಲೂಗಡ್ಡೆ ಬದನೆಕಾಯಿ ಎಲ್ಲನೂ ನೀರಲ್ಲಿ ಕೂಡ ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀವಿ. ಹಾಗಾಗಿ ಈಗ 10 ನಿಮಿಷ ಆಗಿದೆ, ಎಲ್ಲ ಕೂಡ ಕ್ಲೀನಾಗಿ ಬೆಂದಿದೆ ಕೂಡ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಫಸ್ಟು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಗ್ಗರಣೆಗೇನು ಜಾಸ್ತಿ ಐಟಮ್ಸ್ ಬೇಕಾಗಲ್ಲ. 1 ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಸ್ವಲ್ಪ 1 ಕಡ್ಡಿ ಕರಿಬೇವು, ಒಂದು 4ರಿಂದ 5 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಆಗಿದೆ. ಇವಾಗ ಇದನ್ನು ಡೈರೆಕ್ಟಾಗಿ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಮೇಲೆ ಬೇಕಿದ್ರೆ ನೀವು ಕೊತ್ತಂಬರಿ ಕೂಡ ಹಾಕ್ಕೋಬೋದು. ಬಿಸಿ ಬಿಸಿ ಅನ್ನ ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಹುಳಿ ಹುಳಿ, ಒಂಥರ ಖಾರ, ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಇವಾಗ ತೊಗರಿ ಕಾಳಿನ ಸಾಂಬಾರು ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಕೂಡ.
ತುಂಬ ಚೆನ್ನಾಗಿರುತ್ತೆ. ಟ್ರೈ